ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಚ್ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾದಗಿರಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕುಡಿಯೋ ನೀರಿಗಾಗಿ ರಸ್ತಾಪುರದಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಕೂಲಿ ಕೆಲಸ ಬಿಟ್ಟು ಓಣಿ ತಿರುಗಾಡಿ ನೀರು ಹಿಡಿಯುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಅವರಿಗೆ. ಯಾದಗಿರಿಯ ರಸ್ತಾಪುರದಲ್ಲಿ ನಲ್ಲಿ ಅಳವಡಿಸಿದ್ರು ಕೂಡ ನೋ ಯೂಸು. PDO EO ಗಮನಕ್ಕೆ ತಂದರೂ ಕೂಡ ಅವರು ಕೇರೆ ಮಾಡ್ತಿಲ್ಲ. ಗ್ರಾಮಕ್ಕೆ ನೀರು ಹರಿಸುವಂತೆ ಜನರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಯಾದಗಿರಿ ಬಹಳ ಹಿಂದುಳಿದಿರುವಂಥ ಪ್ರದೇಶ. ಮೂಲಭೂತ ಸೌಲಭ್ಯಗಳಂತೂ ಬಹಳ ಕಡಿಮೆ ಇಲ್ಲಿ ಇರೋ ಸತ್ಯ ಇದು. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಕುಡಿಯೋ ನೀರಿಗಾಗಿ ನೋಡಿ, ಮನೆ ಮಹಿಳೆಯರೆಲ್ಲ ಸೇರಿ ಪಾಪ ವಯಸ್ಸಾದಂಥವ್ರು ಅಜ್ಜಿಯರೆಲ್ಲ ಬಿಂದಿಗೆ ಹಿಡ್ಕೊಂಡು ಓಣಿ ತಿರುಗಾಡಿ ಬಿಸಿಲಲ್ಲಿ ನೀರು ಹಿಡಿದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಲ್ಲಿ ಇದೆ, ಆದರೆ ನೀರಿಲ್ಲ. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ನೋಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳ ಪರಿಸ್ಥಿತಿ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಯಾದಗಿರಿಲಿ ಜಾಸ್ತಿ ನೀರಿಗೋಸ್ಕರ ಈ ರೀತಿ ಪರದಾಡುವಂಥ ಪರಿಸ್ಥಿತಿ. ಸದ್ಯಕ್ಕೆ ಜನರ ಆಕ್ರೋಶ ಹೇಗಿದೆ, ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಹೇಗೆ ಕಾಣಿಸ್ತಾ ಇದೆ ಅನ್ನೋದು. ಖಂಡಿತವಾಗ್ಲೂ ಪ್ರಭು, ಹಿಂದುಳಿದ ಜಿಲ್ಲೆ ಅಂತ ಹೇಳಿದ್ರೆ ಹಣೆಪಟ್ಟಿಯನ್ನ ಯಾದಗಿರಿ ಡಿಸ್ಟ್ರಿಕ್ಟ್ ಕೂಡ ಹಣೆಪಟ್ಟಿಯನ್ನ ಹೊತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜಯಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈಗ ಸದ್ಯ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಿಗೆ ಆಗ್ತಾನೆ ಇರುವಂತದ್ದು. ಸದ್ಯ ಯಾದಗಿರಿಯಲ್ಲಿ 41ರಿಂದ 42% ನಷ್ಟು ಬಿಸಿಲು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಒಂದು ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಶಾಪುರ ತಾಲೂಕಿನ ರಸ್ತಾಪುರ ಅನ್ನುವಂತ ಏನೇ ಗ್ರಾಮ ಇದೆ, ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ. ಒಂದು ದಿನ ಏನಾದ್ರೂ ನೀರನ್ನ ತುಂಬಬೇಕಂದ್ರೆ 2 ದಿನಗಳ ಕಾಲ ಅವರು ಕೂಲಿ ಕೆಲಸಕ್ಕೆ ಬಿಡಬೇಕಾಗತ್ತೆ. ಆ ಗ್ರಾಮದ ST ಕಾಲೋನಿ ಏನ್ ಕಾಲೋನಿ ಇದೆ, ಆ ಕಾಲೋನಿಯ ಗ್ರಾಮಸ್ಥರು ಆ ನೀರನ್ನ ತರಬೇಕಂದ್ರೆ ಕೆಲಸವನ್ನ ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡು ನೀರನ್ನ ತುಂಬಬೇಕಾಗತ್ತೆ. ST ಕಾಲೋನಿಯಲ್ಲಿ ಒಂದೇ ಒಂದು ಕೈ ಬೋರ್ವೆಲ್ ಇದೆ. ಆ ಬೋರ್ವೆಲ್ ನಲ್ಲಿ ಇಡೀ ಆ ಏರಿಯಾದ ಜನರೇನಿದ್ದಾರೆ ಅಲ್ಲಿ ನೀರನ್ನ ಕುಡಿಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಜಲಜೀವನ ಯೋಜನೆ ಏನಿದೆ ಅದಂತೂ ಹೆಸರಿಗೆ ಅಷ್ಟೇ ಅಲ್ಲಿ ಯೋಜನೆ ಆಗಿದೆ, ಹೊರತಾಗಿ ಇವರಿಗೆ ಯಾವುದೇ ರೀತಿಯಾಗಿ ಈ ನೀರಿನ ಉಪಯೋಗ ಕೂಡ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಸಾಕಷ್ಟು ಈ ದುಡ್ಡುಗಳನ್ನ ಖರ್ಚು ಮಾಡಿ ಈ ಯೋಜನೆಗಳನ್ನ ಹಾಕ್ತಾರೆ, ಆ ಯೋಜನೆಗಳು ಹಾಳಾಗಿ ಹೋಗ್ತಾ ಇದೆ, ಹೊರತಾಗಿ ಈ ರಸ್ತಾಪುರ ಗ್ರಾಮದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ಯಾದಗಿರಿ ಜಿಲ್ಲೆಯ ಹೊಸ್ತಾಪುರ ಗ್ರಾಮದ ಒಂದೇ ಪರಿಸ್ಥಿತಿ ಇಲ್ಲ ಇದು. ಎಲ್ಲ ಕಡೆಗಳಲ್ಲೂ ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ಈಗ ಒಂದು ತತ್ವಾರ ಶುರುವಾಗಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಅವ್ರ ಮನೆಯಲ್ಲಿ ನೀರಿಗೆ ತೊಂದರೆ ಇಲ್ಲ, ಹಾಗಾಗಿ ಅವ್ರ ಸಮಸ್ಯೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗ ಯಾಕೆ ಹಿಂದುಳಿದಿದೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಿದ್ದಾರೆ, ಜನರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಇದೇ ಹೊತ್ತಿನ ಲೈವ್ ಕರ್ನಾಟಕ ನೋಡ್ತಾರೆ TV5. ಇದು ವಾಸ್ತವದ ಪ್ರತಿ